ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾ ಮಹಾ ತ್ರಿಪುರಸುಂದರೀಂ. ಅಂಗಾಂಗದಾನ ಇಂದಿನ ಈ ವಾಕಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಗಳಿಗೆಯಲ್ಲಿ 10,000ಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಮತ್ತು ಮಕ್ಕಳು ಸೇರಿ ಯಶಸ್ವಿಗೊಳಿಸಿದ ಈ ಪವಿತ್ರ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಈ ಗಳಿಗೆಯಲ್ಲಿ ಕ್ಷೇತ್ರಾದಿ ದೇವತೆಗಳನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸು ನಮಿಸಿ ಇಂದಿನ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಸುಕ್ಷೇತ್ರ ಆದಿಚುಂಚನ ಮಹಾಸಂಸ್ಥಾನ ಮಠದ ಎಲ್ಲ ಯತಿಗಳು ಇಲ್ಲಿ ಕೊಡ್ತಿದ್ದಾರೆ. ಪ್ರಸನ್ನನಾಥ ಸ್ವಾಮಿಗಳು ಉಪಸ್ಥಿತಿ ಇದೆ, ಸೋಮೇಶ್ವರನಾಥ ಸ್ವಾಮಿಗಳಿದ್ದಾರೆ, ಶಂಭುನಾಥ ಸ್ವಾಮಿಗಳು, ಗುಣನಾಥ ಸ್ವಾಮಿಗಳು, ಚಂದ್ರಶೇಖರನಾಥ ಸ್ವಾಮಿಗಳು, ಚೈತನ್ಯನಾಥ ಸ್ವಾಮಿಗಳು, ಸತ್ಕೀರ್ತಿನಾಥ ಸ್ವಾಮಿಗಳು, ಅವರೆಲ್ಲರನ್ನು ಕೂಡ ಇಲ್ಲಿ ನೆನಪು ಮಾಡಿಕೊಂಡು ಅವರೆಲ್ಲರೂ ಕೂಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹು ಅದಮ್ಯವಾದ ಸೇವೆ ಅವರೆಲ್ಲರದನ್ನು. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ನಿಮ್ಮ ಆದಿಚುಂಚನ ಮಹಾಸಂಸ್ಥಾನ ಮಠದ ಬಹು ಆದಿಮ ದಿನಗಳ ಮೂಲ ಭಕ್ತರಾಗಿರ್ತಕ್ಕಂಥ ಹೊಸಕೋಟೆಯ ಚನ್ನಬೈರೇಗೌಡರು ಅಂತ ನೀವು ಕೇಳಿದಿರಿ. ಆ ಒಂದು ಮನೆತನ ಶ್ರೀಮಠಕ್ಕೆ ಬಹು ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಂತಹ ಒಂದು ಕುಟುಂಬ. ಆ ಒಂದು ಪರಂಪರೆಯಲ್ಲಿ ಬಂದಂಥವ್ರು ನಮ್ಮ ಬಚ್ಚೇಗೌಡರು. ಅದರ ಮುಂದುವರಿಕೆಯ ಭಾಗವಾಗಿರ್ತಕ್ಕಂಥ ಪ್ರಸ್ತುತ ಹೊಸಕೋಟೆಯ ಶಾಸಕರು ಮತ್ತು QNXನ ಚೇರ್ಮನ್ ಆಗಿರ್ತಕ್ಕಂಥ ಪ್ರೀತಿಯ ಶರತ್ ಬಚ್ಚೇಗೌಡ್ರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಮಾತನಾಡಿದಂಥ IPS ಆಫೀಸರ್ ಬೋರ್ಲಿಂಗಯ್ಯನವರಿದ್ದಾರೆ, IAS ಆಫೀಸರ್ ನಂದಿನಿಯವರಿದ್ದಾರೆ ಮತ್ತು ಶಿವಲಿಂಗಯ್ಯನವರು ಆಫೀಸರ್ ಆಗಿ ಇಲ್ಲಿದ್ದಾರೆ. ನಮ್ಮ ಎಡಗಡೆ ಟ್ರಸ್ಟಿ ಆಗಿರ್ತಕ್ಕಂಥ ದೇವರಾಜಿಯವರು ನಿಮ್ಮ ಈ ವಿಶ್ವವಿದ್ಯಾನಿಲಯದ ಮೊದಲ ಕುಲಪತಿಗಳಾಗಿ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂಥ ಪ್ರೊಫೆಸರ್ ಚಂದ್ರಶೇಖರ್ ಶೆಟ್ಟರ್ ಅವರಿದ್ದಾರೆ. ಎರಡನೇ ವಿಶ್ವವಿದ್ಯಾನಿಲಯದ ಎರಡನೇ ವೈಸ್ ಚಾನ್ಸಲರ್ ಆದಂಥ ಡಾಕ್ಟರ್ ಶೇಖರ್ ಅವರಿದ್ದಾರೆ. ವೈಸ್ ಚಾನ್ಸಲರ್ ಆಫ್ ದ ಯೂನಿವರ್ಸಿಟಿ ಡಾಕ್ಟರ್ CN ಶ್ರೀಧರ್ ಅಂಡ್ ಆಲ್ ದ ಫ್ಯಾಕಲ್ಟಿ ಆರ್ ಪ್ರೆಸೆಂಟ್ ಹಿಯರ್ ಅಲಾಂಗ್ ವಿತ್ ದ ಪ್ರಿನ್ಸಿಪಲ್ ಅಂಡ್ ದ ಚೀಫ್ ಆಫ್ ದ ಹಾಸ್ಪಿಟಲ್ ಮತ್ತು ನೆಫ್ರಾಲಜಿಸ್ಟ್ ಮತ್ತು ಯೂರಾಲಜಿಸ್ಟ್, ಕಿಡ್ನಿಯನ್ನು ತೆಗೆದು ಟ್ರಾನ್ಸ್ಪ್ಲಾಂಟ್ ಮಾಡಿ ಅದರ ಆರೈಕೆಯನ್ನು ನೋಡ್ಕೊಳ್ತಕ್ಕಂಥವ್ರು ಹಿಂದೆ ಕೊಡ್ತಿದ್ದಾರೆ. ಡಾಕ್ಟರ್ ನರೇಂದ್ರ, ನಂದೀಶ್ ಮತ್ತು ಡಾಕ್ಟರ್ ಅನಿಲ್ ಮತ್ತು ತಾವೆಲ್ಲರೂ ಕೂಡ ಕೊಡ್ತೀರಿ. ಹಿಂದಿನ ಈ ಕಾರ್ಯಕ್ರಮದಲ್ಲಿ ಬಹು ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ಗಳೇ ಮತ್ತು ಎಕ್ಸ್ಕ್ಲೂಸಿವ್ ಆಗಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಆಶಾ ಕಾರ್ಯಕರ್ತೆಯರು, ತಾಯಂದಿರು, ಅಂಗನವಾಡಿ ಕಾರ್ಯಕರ್ತೆ ತಾಯಂದಿರೆ, ನಿಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ, ಒಂದು ರೀತಿಯಲ್ಲಿ ಇದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅನ್ನೋ ರೀತಿಯಲ್ಲಿ ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಕೂಡ ಮಂಡಿಸಿದ್ದಾರೆ. ನಮ್ಮ ಶರತ್ ಬಚ್ಚೇಗೌಡರು ಚಂದ ಮಾತನಾಡಿದರು. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಅಂಕಿಅಂಶಗಳನ್ನು ಆ 3 ಜನ ಸ್ಪೀಕರ್ಸು ಅಲಾಂಗ್ ವಿತ್ ನೆಫ್ರಾಲಜಿ ಸ್ಟೇಟ್ ಹೆಡ್ ಆದಿಯಾಗಿ ಕೊಟ್ಟಿದ್ದಾರೆ. ನೀವು ಕೂಡ ಮಾತನಾಡಬೇಕಾಗಿತ್ತು, ಬಟ್ ಸಮಯದ ಅಭಾವದಿಂದ ಆ ಮೈಕನ್ನು ನಮಗೆ ಕೊಟ್ಟಿದ್ದಾರೆ. ಸಮ್ ಆಫ್ ದ ಟೈಮ್ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಯುವರ್ ನಾಲೆಡ್ಜ್ ಫಾರ್ ದ ಬೆಸ್ಟ್ ಆಫ್ ಅವರ್ ಪೀಪಲ್. ಬಹುಮುಖ್ಯವಾಗಿ ಈಗ ಆಶಾ ಕಾರ್ಯಕರ್ತೆಯರು ತಾವು ಇಲ್ಲಿ ಬಂದಿರೋದ್ರಿಂದ ಯಾಕೆ ನಿಮ್ಮನ್ನು ಮಾತ್ರ ಇಲ್ಲಿಗೆ ಕರೆಸಿದರೆ ಅಂತಕ್ಕಂಥದ್ದನ್ನು ಪ್ರಾರಂಭದಲ್ಲೇ ನಮ್ಮ ಶರತ್ ಬಚ್ಚೇಗೌಡರು ಅಮೂಲಾಗ್ರವಾಗಿ ಹೇಳಿದರು. ಅದರ ಮುಂದುವರಿಕೆಯಾಗಿ ಅವರಿಬ್ಬರು ಕೂಡ ಮಾತನಾಡಿದರು. ಮನೆಯಲ್ಲಿ ಇವತ್ತು ಮಗು ಹುಟ್ಟುವ ಸಂದರ್ಭಕ್ಕಿಂತ ಮುಂಚೆ
ತಾಯಿ ಗರ್ಭದಲ್ಲಿ ನಾವು ಮಕ್ಕಳಾಗಿದ್ದಾಗ, ಮಗುವಾಗಿದ್ದಾಗ, ಜಗತ್ತಿಗೆ ಬಂದ ನಂತರದಲ್ಲಿ, ಬೆಳೆಯುವ ಸಂದರ್ಭದಲ್ಲಿ, ಕೊನೆಗೆ ವಾಪಸ್ಸು ಭೂಮಿಗೆ ಹೋಗುವಷ್ಟು ಕಾಲ ಒಂದು ಕಾಮನ್ ಫ್ಯಾಕ್ಟರ್ ಆಗಿ, ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಯಾರಾದರೂ ಈ ಕಾಲದಲ್ಲಿದ್ದದ್ದೇ ಆದರೆ ನೀವು ಕಾರ್ಯಕರ್ತರು ಇರತಕ್ಕಂಥದ್ದು ಸರ್ವವಿದಿತ. ಆಶಾನ ಶಬ್ದವೇ ಅಷ್ಟು ಚೆನ್ನಾಗಿದೆ. ಅಂತರ ಹೋಪ್ ಅಂತ ಕರಿತೀವಲ್ಲ, ಭರವಸೆ. ನೀವು ಒಂದು ಹಳ್ಳಿಯಲ್ಲಿ ಓಡಾಡ್ತಾ ಇದ್ದದ್ದೇ ಆದರೆ ತಾಯಂದಿರಿಗೆ, ಎಷ್ಟೋ ಗೃಹಿಣಿಯರಿಗೆ ಒಂದು ರೀತಿಯಲ್ಲಿ ಭರವಸೆ. ಏನಾದರೂ ಹೇಳ್ಕೊಡ್ಬೇಕು ಅಂತಂದ್ರೆ ಯಾರ ಹತ್ರ ಹೇಳ್ಕೊಡೋದು? ನಿಮ್ಮ ಹತ್ರನೇ ಹೇಳ್ಕೊಡ್ಬೇಕು. ನಿಮ್ಮ ಹತ್ರ ಹೇಳ್ಕೊಂಡ ತಕ್ಷಣವೇ ಎಲ್ಲ ಪರಿಹಾರವನ್ನು ನಿಮ್ಮ ಹೈಯರಪ್ಸ್ಗೆ ತಲುಪಿಸಿ, ಅಲ್ಲಿಂದ ಡ್ರಾ ಮಾಡಿ ಸೋರ್ಸನ್ನು, ನಾಲೆಡ್ಜನ್ನು, ಸರ್ವಿಸನ್ನು ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ನೀವು ಆಗಿರೋದ್ರಿಂದ, ನೀವು ಹೇಳ್ತಕ್ಕಂಥ ಮಾತನ್ನು ಎಲ್ಲರೂ ಕೂಡ ಕೇಳ್ತಾರೆ. ಅದಕ್ಕೋಸ್ಕರ ಒಟ್ಟು ಸಮಾಜಕ್ಕೆ ಯಾರಾದರೂ ಆಶಾವಾದಿಯಾಗಿ ಬದುಕಬೇಕು ಅಂತಂದರೆ ಅದಕ್ಕೆ ಯಾರಾದರೂ ಬೇಕಲ್ವಾ? ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಆಶಾ ಕಾರ್ಯಕರ್ತೆಯರು, ಸೇವಾಕರ್ತರು ತಾವೆಲ್ಲರೂ ಕೂಡ ಆಗಿದ್ರಿ. ಅದಕ್ಕೆ ನೀವುಗಳು ಸರಿಯಾದ ರೀತಿಯಲ್ಲಿ ಬದ್ಧತೆಯಿಂದ, ಶ್ರದ್ಧೆಯಿಂದ ಜನಮಾನಸದಲ್ಲಿ ಓಡಾಡ್ತಾ ಇರೋದ್ರಿಂದ, ನಿಮ್ಮ ಮೇಲೆ ನಂಬಿಕೆಯನ್ನು ನಮ್ಮ ಜನಗಳು ಇಟ್ಟಿರೋದ್ರಿಂದ, ನೀವು ಮನಸ್ಸು ಮಾಡಿದ್ದೆ ಆದರೆ ಏನು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಹಾಸ್ಪಿಟಲ್ನವ್ರಿಗೂ ಗೊತ್ತು, ಜನಗಳು ಕೂಡ ಗೊತ್ತು. ಅದಕ್ಕೆ ಹಾಸ್ಪಿಟಲ್ ಮತ್ತು ಬೇಕಾಗಿರ್ತಕ್ಕಂತಹ ನಮ್ಮ ಜನಸಮುದಾಯಕ್ಕೆ ಮಧ್ಯದಲ್ಲಿ ಬ್ರಿಡ್ಜ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು, ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥವ್ರು ನೀವಾಗಿರೋದ್ರಿಂದ ನಿಮಗೆ ಬಹುದೊಡ್ಡ ಜವಾಬ್ದಾರಿ ಇದೆ. ಅದಕ್ಕಾಗಿ ಪ್ರತ್ಯೇಕವಾಗಿಯೇ 10,000 12,000 ಜನಗಳ ಜೊತೆಯಲ್ಲಿ ನಿಮ್ಮನ್ನು ಮಿಕ್ಸ್ ಮಾಡೋದು ಬೇಡ ಅಂತ ಹೇಳಿ, ನಿಮಗೇನೇ ಪ್ರತ್ಯೇಕವಾಗಿರ್ತಕ್ಕಂಥ ವೇದಿಕೆಯನ್ನು ಕ್ರಿಯೇಟ್ ಮಾಡಿ ನಮ್ಮ ಹಾಸ್ಪಿಟಲ್ನವರು ನಿಮ್ಮನ್ನು ಇಲ್ಲಿ ನಿಮಗಾಗಿ ಇಲ್ಲೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮಾತನಾಡ್ಬೇಕಾರೆಲ್ಲ ಹೇಳ್ತಿದ್ರು, ನಮ್ಮ ಶರತ್ ಹೇಳಿದರು, ಮೇಡಮ್ ಹೇಳಿದರು, IPS ಆಫೀಸರ್ ಹೇಳಿದರು, ಇದೊಂದು ಕಲೆ ಇದೆ, ವಿ ಹ್ಯಾವ್ ಟು ರಿಮೂವ್ ದಟ್ ಸ್ಟೈನ್ ಅಂಡ್ ದ ಫಿಯರ್ ಅಂಡ್ ದ ಮಿತ್ ಅಂತ. ಮೊನ್ನೆ ಯಾರೋ ಕೇಳ್ತಾ ಇದ್ರು, ಸ್ವಾಮೀಜಿ ನೀವು ಹೇಳ್ತಿರ್ತೀರಿ ಡೋನರ್ ಆಗಿ ಈಗಲೇ ರಿಜಿಸ್ಟರ್ ಮಾಡಿಸ್ಬಿಡಿ ಆ ನಂತರ ಅಂತ. ಏನಾದರೂ ಒಂದು ಸ್ವಲ್ಪ ಕಾಯಿಲೆ ಬಿದ್ದು ಏನಾದರೂ ಆಸ್ಪತ್ರೆಗೆ ಹೋದರೆ ಏನು ಭರವಸೆ? ಅವನ್ನು ಸ್ವಲ್ಪ ಉಳಿಸೋ ಸಂದರ್ಭ ಇದ್ರೂ ಕೂಡ ಅನ್ಯತಿಕಲ್ ಆಗೋ ಇನ್ನೊಂದು ರೀತಿಯಲ್ಲಿಯೋ, ಈ ವ್ಯಕ್ತಿಯ 8 ಅಂಗಾಂಗಗಳು ಸಿಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಬೇಗ ಸಾಯಿಸ್ಬಿಟ್ರೆ ಆರೋಗ್ಯ ಸರಿಯಾಗಿ ಕೊಡೋದಲ್ಲ. ಅದಕ್ಕೋಸ್ಕರ ಮುಂಚೆನೇ ನಾವು ಡಿಕ್ಲೇರ್ ಮಾಡ್ಕೊಂಡ್ರೆ ಅವರೇನಾದ್ರೂ ಆರೋಗ್ಯವನ್ನು ಸರಿಯಾಗಿ ನೋಡಿದಲ್ಲಿ ಬೇಗ ಸಾಯಲಿಕ್ಕೆ ಬಿಟ್ಟು ನಮ್ಮ ಅಂಗಾಂಗಗಳನ್ನೆಲ್ಲ ತಗೊಳ್ತಕ್ಕಂಥ ಕೆಲಸ ಅನ್ನೋದು ಲೀಗಲಾಗಿ ಆಗುತ್ತೆ, ಆದರೆ ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಆಗುತ್ತಾ ಅಂತ ಒಂದು ಭಯವನ್ನು ವ್ಯಕ್ತ ಮಾಡಿದರು. ಯಾರೇನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಆದಿಚುಂಚನ ಮಹಾಸಂಸ್ಥಾನ ಮಠದ ನೇತೃತ್ವದಲ್ಲಿ ಎಲ್ಲೆಲ್ಲಿ ಈ ರೀತಿಯ ಸೇವಾ ಕೈಂಕರ್ಯಗಳಾಗ್ತವೋ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಡಾಕ್ಟರ್ಸ್ಗಳು ಯಾರು ಕೂಡ ಅಂಗಾಂಗಗಳ ಮೇಲೆ ಆಸೆ ಇಟ್ಟು ಸೇವೆಯನ್ನು ಮಾಡ್ತಕ್ಕಂಥವ್ರಲ್ಲ, ಜೀವ ಉಳಿಸುವ ನಿಟ್ಟಿನಲ್ಲಿ ಸೇವೆಯನ್ನು ಮಾಡ್ತಾರೆ. ಒಂದು ವೇಳೆ ಉಳಿಲಿಲ್ಲ ಅಂತ ಸಂದರ್ಭದಲ್ಲಿ ಆ ಅಂಗಾಂಗಗಳಿಗೆ ಹೆಚ್ಚು ಅರ್ಥ ಬರುವ ರೀತಿಯಲ್ಲಿ ಮತ್ತೆ ಅಂಗಾಂಗಗಳು ಇನ್ನೊಂದು ದೇಹವನ್ನು ತಲುಪಿ ಬದುಕುವ ರೀತಿಯಲ್ಲಿ ಮಾಡ್ತಾರೆ ಹೊರತು ಅವರು ಎಕ್ಸ್ಪ್ರೆಸ್ ಮಾಡಿದ ಒಂದು ಆ ಭಯ ಇದೆಯಲ್ಲ, ಆ ಭಯ ಪಡಲಿಕ್ಕೆ ಕಾರಣ ಇಲ್ಲ ಅಂತ ನಾವು ಇಲ್ಲಿ ಭರವಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ. ಮತ್ತೆ ಕೆಲವರು ಕೇಳ್ತಾರೆ, ಅಯ್ಯೋ ಹೇಳ್ತಾರೆ ಸತ್ತನಂತೆ, ಯಮ ಕರ್ಕೊಂಡೋದ್ನಂತೆ, ಯಮ ಕರ್ಕೊಂಡು ಹೋದ್ನಂತೆ, ಇನ್ನೇನು ಸ್ವರ್ಗಕ್ಕೆ ಕಳಿಸ್ಬೇಕು, ಅಷ್ಟರೊಳಗಡೆ ಒಂದು ನೋಡಿಬಿಟ್ನಂತೆ, ಯಾವುದೋ ಒಂದು ಅಂಗ ಇರಲಿಲ್ವಂತೆ, ಅದಕ್ಕೋಸ್ಕರ ನರಕ ಕಳಿಸ್ಬಿಟ್ನಂತೆ. ಕೇಳಿದ್ದೀರಾ? ಸಾಕಷ್ಟು ಕಡೆ ಕತೆ ಕೇಳಿದ್ದೇವೆ, ಆದರೆ ಅದು ಕಥೆ ಹಳೆಯದದು. ಈಗಾಗಲೇ ನಾವು ಯಾವ ಯುಗದಲ್ಲಿದ್ದೇವೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿದ್ದೇವೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗವನ್ನು 4ನೇ ಕೈಗಾರಿಕಾ ಕ್ರಾಂತಿಯ ಯುಗ ಅಂತ ಕರಿತೇವೆ. 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎರಾ ಇನ್ ವಿಚ್ ವಿ ಆರ್ ಲಿವಿಂಗ್. ಇಂಥ ಯುಗದಲ್ಲಿ ಇದ್ದುಕೊಂಡು ಯಾವುದೋ ಒಂದು ಅಂಗ ಊನಾಯಿತು ಅನ್ನೋ ಕಾರಣಕ್ಕೋಸ್ಕರ ಸ್ವರ್ಗ ಕೊಡಬಹುದು, ನರಕ ಕೊಟ್ಬಿಟ್ನಂತೆ ಅಂತ. ಯಾವ ಮಟ್ಟಕ್ಕೆ ಸೈನ್ಸ್ ಬೆಳೀತಾ ಇದೆ ಅಂತಂದರೆ, ಬಹುಶಃ ಇನ್ನು ಸ್ವಲ್ಪ ವರ್ಷಗಳು ಹೋದರೆ ಮನುಷ್ಯನ ಯಾವ ಅಂಗಾಂಗನೂ ಕೂಡ ಬೇಕಾಗಿಲ್ಲ. ಕೆಲವೇ ವರ್ಷಗಳು. ಹ್ಯೂಮನ್ ಬ್ರೈನ್ ಇದೆಯಲ್ಲ, ಈಗ ಒಟ್ಟು ಹ್ಯೂಮನ್ ಬ್ರೈನ್ನೇ ರಿಪ್ಲೇಸ್ ಮಾಡ್ತಕ್ಕಂಥ ಕಾಲಘಟ್ಟವೂ ಕೂಡ ಬಂದುಬಿಟ್ಟಿದೆ. ಅದೇ ರೀತಿಯಲ್ಲಿ ಎಲ್ಲ ಅಂಗಾಂಗಗಳು, ಏನು ಡಾಕ್ಟರ್ಸ್, ಎಲ್ಲ ಗಣಪತಿ ತಲೆ ಅಲ್ಲ, ನಿನ್ನ ತಲೆ
ಗಣಪತಿ ತಲೆ ಅಲ್ಲ ಅದು. ಆ ಗಣಪತಿ ತಲೆ ಅವತ್ತಿಗೆ ಬೇಕಾಗಿತ್ತು. ಇವತ್ತಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಬದುಕ್ತಾ ಇರೋ ಈ ಸಂದರ್ಭದಲ್ಲಿ ಟೆಕ್ನಾಲಜಿ ಎಷ್ಟು ಫಾಸ್ಟಾಗಿ ಡೆವಲಪ್ ಆಗ್ತಾ ಇದೆ ಅಂತಂದರೆ, ಒಟ್ಟು ಬ್ರೈನೇನೆ. ಅಲ್ಲೊಬ್ಬ ಹೇಳ್ತಾ ಇದ್ದ, ಅಲ್ಲ ಸ್ವಾಮೀಜಿ, ನನ್ನ ಬ್ರೈನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಹಾರ್ಟ್ನೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇದು ಮಾಡಿ ಹಾರ್ಟ್ನ ರಿಪ್ಲೇಸ್ ಮಾಡೋ ಸಂದರ್ಭ ಬರ್ತದೆ, ಕಿಡ್ನಿನೂ ಕೂಡ ಅದಕ್ಕೆ ಆಗಿರ್ತಕ್ಕಂಥದ್ದು ಬರ್ತದೆ, ಲಂಗ್ಸ್ ಅದೇ ಬರ್ತದೆ, ಲಿವರ್ ಬರ್ತದೆ. ಮತ್ತು ನನ್ನ ಹತ್ರ ಉಳಿದಿರ್ತಕ್ಕಂಥದ್ದು ಯಾವುದು, ನೀವು ಹೇಳ್ತಿದ್ದಲ್ಲ, ಫೇಸ್ ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಹಾಗಾದರೆ ತಾಯಿಯ ಗರ್ಭದಿಂದ ಈಚೆಗೆ ಬಂದು ಈ ಜಗತ್ತಿಗೆ ಬಂದು ಹೋಗೋ ಹೊತ್ತಿಗೆ ನಂದು ಯಾವುದೂ ಅಲ್ಲ ಅಂದಮೇಲೆ, ಹೌದಪ್ಪ ಅದಕ್ಕಾಗಿ ಹೇಳಿತ್ತು, ಯಾವುದು ಏನಂತ ಹೇಳಿದರು, ಈ ದೇಹ ನೀನಲ್ಲ, ಈ ಮನಸ್ಸು ನೀನಲ್ಲ, ಈ ಇಂದ್ರಿಯಗಳು ನೀನಲ್ಲ ಅಂತ ನಮ್ಮ ಹಿಂದಿನ ಋಷಿಗಳು. ಯಾವುದು ನಿರ್ವಾಣಾಷ್ಟಕಮ್ ಏನು ಹೇಳುತ್ತೆ? ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೇ ನ ಚ ವ್ಯೋಮ ಭೂಮಿಂ ನ ತೇಜೋ ನ ವಾಯೋ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನೋಡಿ, ಎಷ್ಟು ಕಾಲ, ಸಹಸ್ರಾರು ವರ್ಷಗಳ ಹಿಂದೆ ಈ ಮಾತನ್ನು ಹೇಳಿದರು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈ, ಕಾಲು, ಈ ಒಳಗಡೆ ಇರ್ತಕ್ಕಂಥ ಹೃದಯ, ಅದು ಇದು ಯಾವುದೂ ನಾನಲ್ಲ. ಮತ್ತೆ ನಾನು ಯಾವುದು ಅಂತಂದರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಹೇಳ್ತಿದ್ರಲ್ಲ. ಈಗೇನಾದ್ರೂ ಕೂಡ ನಾವು ಹೃದಯ ನಾನು ಅಂತ ಹೇಳಿದರೆ, ಕೈ ನಾನು ಅಂತ ಹೇಳಿದರೆ, ನನ್ನ ಕಿಡ್ನಿ ನಾನು ಅಂತ ಹೇಳಿದ್ರೆ ತೆಗೆದು ಆಚೆಗೆ ಹಾಕಿದ್ರೆ ಇನ್ನೊಂದು ತಂದು ಹಾಕ್ತಾರಲ್ಲ. ಡಸ್ ಮೀನ್ ಇವ್ಯಾವು ನಾನಲ್ಲ ಅಂತ ಯಾಕೆ ಹೇಳಿದರು ಕೂಡ ಅಂದರೆ, ಪ್ರಕೃತಿಯಿಂದ ಬಂದಿದ್ದಾವೆ. ಕಾರಣ ಏನು ಅಂತಂದರೆ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಸತ್ ಚಿತ್ ಆನಂದ ರೂಪಿಯಾಗಿರ್ತಕ್ಕಂಥ ಆ ಪರಮಾತ್ಮನೇ ನಾನು ಆಗಿದ್ದೇನೆ ಅಂತ ಭಾವವನ್ನು ಮತ್ತು ಜ್ಞಾನವನ್ನು ತಿಳ್ಕೊಳ್ಳಿಕ್ಕೋಸ್ಕರ ಒಂದು ವಾಹನ ಬೇಕಲ್ಲ. ಆ ವಾಹನ ದೇಹ. ಈ ದೇಹವನ್ನು ಇಟ್ಕೊಂಡು, ದೇಹಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸು, ಬುದ್ಧಿ, ಚಿತ್ತವನ್ನು ಇಟ್ಕೊಂಡು ನೀನು ತಿಳಿದುಕೋ ಏನಂತ, ನಾನು ಯಾವೂ ಅಲ್ಲ, ಕಾರಿಂದ ಹತ್ತಿ ಬೆಂಗಳೂರಿಂದ ಬರ್ತೇನೆ, ಕಾರೇ ನಾನಲ್ಲ, ಕಾರನ್ನು ಬಿಟ್ಟು ಒಳಗಡೆ ಬರೋ ಹಾಗೆ ಆ ದೇಹವನ್ನು ಬಿಟ್ಟು ಬರಬೇಕು. ಆದರೆ ಕಾರಿಲ್ಲದೆ ನಾನು ಬರಲಿಕ್ಕಾಗೋದಿಲ್ಲ, ದೇಹ ಇಲ್ಲದೆ ಅದನ್ನು ತಿಳಿಲಿಕ್ಕಾಗೋದಿಲ್ಲ. ಅದಕ್ಕೆ ಈ ಶರೀರ ಇರ್ತಕ್ಕಂಥದ್ದು ನನ್ನನ್ನು ನಾನು ತಿಳ್ಕೊಳ್ಳಿಕ್ಕೆ. ನನ್ನನ್ನು ನಾನು ತಿಳ್ಕೊಳ್ಬೇಕು ಅಂತಂದರೆ, ಕಾರ್ನಲ್ಲಿ ಎಂಜಿನ್ ಇಲ್ಲ ಅಂದರೆ, ಸ್ಟೇರಿಂಗ್ ಇಲ್ಲ ಅಂತಂದರೆ, ಬ್ರೇಕ್ ಇಲ್ಲ ಅಂತಂದರೆ, ಆಕ್ಸಿಲರೇಟರ್ ಇಲ್ಲ ಅಂತಂದರೆ, ಯಾವ ರೀತಿ ಕಾರು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ವೋ, ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಇದ್ದದ್ದೇ ಆದರೆ ಕಾರು, ದೇಹ ಎಂಬ ಕಾರು ಚಲಿಸಿ ನಮ್ಮ ಗಮ್ಯವನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಒಂದೊಂದು ಅಂಗವೂ ಕೂಡ ಈ ರೀತಿಯಿಂದ ಬಹು ಮುಖ್ಯ. ಆದರೆ ಯಾವುದೋ ಒಂದು ಅಂಗ ಹೋಗೋದ್ರಿಂದ ನಮಗೆ ಸ್ವರ್ಗ ಸಿಗೋದಿಲ್ಲ, ನರಕ ಸಿಕ್ಕಿಬಿಡುತ್ತೆ ಅಂತ ಭಾವನೆ ಇದ್ದದ್ದೇ ಆದರೆ, ಆ ಮಿತ್ತನ್ನು, ಆ ಒಂದು ಹಳೆಯ ನಂಬಿಕೆಯನ್ನು ದೂರ ಮಾಡ್ತಕ್ಕಂಥ ಜವಾಬ್ದಾರಿ ಯಾರ ಮೇಲಿದೆ? ನಿಮ್ಮ ಮೇಲಿದೆ. ಅವರಿಗೆ ಸ್ಪಷ್ಟವಾಗಿ ಹೇಳಿ, ಖಂಡಿತ ಅದೇನೂ ಆಗೋದಿಲ್ಲ. ಇನ್ನೂ ಸ್ವಲ್ಪ ಕೆಲವ್ರಿಗೆ ಭಾವನೆ ಇದೆ, ಅಯ್ಯೋ ನಾನು ಯಾವುದೋ ಕುಲಕ್ಕೆ ಸೇರಿದಂಥವನು, ಇನ್ಯಾರ್ದೋ ಕುಲದಕ್ಕೆ ಸೇರಿರ್ತಕ್ಕಂಥ ಅಂಗವನ್ನು ನನ್ನ ದೇಹದೊಳಗಡೆ ಇಟ್ಕೊಳ್ಳೋದ. ನೀವು ಆಕ್ಸಿಡೆಂಟಾಗಿ ಮಲಗಿರ್ತಾರೆ ಯಾರಾದರೂ ಪೇಷೆಂಟ್ ಅಂತ ಇಟ್ಕೊಳ್ಳಿ. ಡಾಕ್ಟರ್ ನಿಮಗೆ ಪ್ರೊಸೀಜರ್ ಮಾಡಿದ ಸಂದರ್ಭದಲ್ಲಿ, ಬ್ಲಡ್ ಅಡ್ಮಿನಿಸ್ಟ್ರೇಷನ್ ಮಾಡೋ ಟೈಮ್ನಲ್ಲಿ ಯಾವ ಬ್ಲಡ್ ಹಾಕಿರು ಯಾರ್ದು ಅಂತ ಏನೋ ನೋಡೋಕೆ ಹೋಗ್ತೀರ ನೀವು ಅಂತಂದರೆ ನೀವಾಗಲಿ ಜನಗಳು. ಹಾಗಿರಬೇಕಾದ್ರೆ ಆ ಒಂದು ಮಿತ್ತು ಕೂಡ ಇಲ್ಲದೇ ಜನಗಳಿಗೆ ನಾವು ಮನಸ್ಸನ್ನು ಒಲಿಸ್ಬೇಕು. ನಾವು ಬಂದು ಈ ದೇಹವನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಉಪಯುಕ್ತವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಬೇಕಾಗತ್ತೆ. ಅದಕ್ಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮುಂದೊಂದು ದಿನ ಆದಷ್ಟು ಫಾಸ್ಟಾಗಿ ಮುಂದಿನ ಒಂದೇ ದಶಕದಲ್ಲಿ ಬರುವುದಾಗಿರ್ತಕ್ಕಂಥ 5ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಕಾಲಿಡುವ ಕಾಲಘಟ್ಟದ ಒಳಗಡೆನೇ, ಆ ಕಾಲಘಟ್ಟದ ಒಳಗಡೆಗೆ ಕಾಲಿಡುವ ಸಂದರ್ಭದಲ್ಲಿ ಈ ಭಾವನೆಗಳೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಚಳುವಳಿ ಎಂಬ ರೀತಿಯಲ್ಲಿ ನಾವು ಮೂಡಿಸಿದ್ದೆ ಆದರೆ ಇದೊಂದು ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಆಗುತ್ತೆ. ಬಹುಮುಖ್ಯವಾಗಿ ತಾವು ಅಂಗನವಾಡಿ ಕಾರ್ಯಕರ್ತೆಯರು, ಕೆಲವರು ಆಶಾ ಕಾರ್ಯಕರ್ತೆಯರು, ತಾವೆಲ್ಲ ಏನಿದ್ದಿರಲ್ಲ ತಾಯಿಯಂದಿರು, ನಿಮ್ಮ ಸೇವೆ ಬಹು ಅನನ್ಯವಾಗಿರ್ತಕ್ಕಂತಹದ್ದು. ಕೃಷ್ಣನಿಗೆ ಕೇಳಿದ್ರೆ ಯಾರೋ ದೂರಿದ್ರಂತೆ, ಅಲ್ಲ ನಿನ್ನ ಎತ್ತ ತಾಯಿ ಬಂದು ದೇವಕಿ. ಕೃಷ್ಣನ ತಾಯಿ ಯಾರು? ದೇವಕಿ. ಆದರೆ ಶ್ರೀಕೃಷ್ಣ ಮೊದಲ ತನ್ನ ವಿಶ್ವರೂಪ ದರ್ಶನವನ್ನು ಎಷ್ಟು ಜನ್ಮಗಳನ್ನು ಎತ್ತಿ ತಪಸ್ ಮಾಡಿದ್ರೂ ಕೂಡ ಕೃಷ್ಣನ ಮೂಲ ಸ್ವರೂಪ ತೋರಿಸೋದಿಲ್ಲ ಅವನು, ವಿಶ್ವರೂಪ ದರ್ಶನವನ್ನು. ಅಂತಹದ್ರಲ್ಲಿ ಯಶೋದೆಗೆ ವಿಶ್ವರೂಪ ದರ್ಶನವನ್ನು ತೋರಿಸ್ಬಿಟ್ನಂತೆ.
ತುಂಬ ಜನ ಗಲಾಟೆ ಮಾಡಿದರು. ನಿನಗೆ ಜನ್ಮ ಕೊಟ್ಟ ತಾಯಿ ಬಂದು ದೇವಕಿ, ಆ ತಾಯಿಗೆ ನೀನು ವಿಶ್ವರೂಪ ದರ್ಶನವನ್ನು ತೋರಿಸ್ದಲೇ ಹೋಗಿ ಆ ಯಶೋಧರಿಗೆ ತೋರಿಸ್ಬಿಟ್ಟಿಯಲ್ಲ ನೀನು ವಿಶ್ವರೂಪ ದರ್ಶನ ಅಂತ ಹೇಳಿದಾಗ ಕೃಷ್ಣ ಹೇಳಿದ, ನನ್ನ ಹೆತ್ತ ತಾಯಿ ದೇವಕಿ ಏನೋ ಹೌದು, ಆದರೆ ನನ್ನನ್ನು ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡಿ ಸೇವೆಯನ್ನು ಮಾಡಿದವಳು ಯಾರು? ಯಶೋಧರೆ. ಅದಕ್ಕೋಸ್ಕರ ಯಶೋಧರೆಗೆ ಮೊದಲ ವಿಶ್ವರೂಪ ದರ್ಶನ, ಆನಂತರದಲ್ಲಿ ಹೆತ್ತ ತಾಯಿಗೆ. ಈಗ ನೀವೆಲ್ಲ ಯಾವ ಸ್ಥಾನದಲ್ಲಿದ್ದೀರಿ? ಯಾವ ಸ್ಥಾನದಲ್ಲಿದ್ದೀರಿ? ಅಕ್ಷರ ಕೊಡ್ತೀರಿ, ಜ್ಞಾನ ಕೊಡ್ತೀರಿ, ಆಮೇಲೆ ಆರೋಗ್ಯ ಕೊಡ್ತೀರಿ, ಅವರ ಕಣ್ಣೀರು ಒರೆಸ್ತೀರಿ, ಹೇಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಸಮಸ್ಯೆಗಳು ಬಂದಾಗ ನಿಮ್ಮ ಹತ್ರ ಹೇಳಿಕೊಂಡು ಸಮಾಧಾನ ಪಟ್ಕೊಳ್ತಕ್ಕಂಥ ಸೇವೆಯನ್ನು ಕೂಡ, ಸಾಂತ್ವನದ ಸೇವೆಯನ್ನು ಕೂಡ ಕೊಡ್ತೀರಿ. ಇಷ್ಟೆಲ್ಲ ಸೇವೆಯನ್ನು ಕೊಡ್ತಕ್ಕಂಥ ಯಶೋಧರಿಯರಾಗಿರ್ತಕ್ಕಂಥ ನಿಮ್ಮಗಳಿಗೆ ಭಗವಂತನ ಪೂರ್ಣ ಆಶೀರ್ವಾದ ಇರಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವು ಈ ಹಿಂದೆ ನಿಮ್ಮೆಲ್ಲರನ್ನು ಕೂಡ ಪ್ರತ್ಯೇಕವಾಗಿ ಹಲವಾರು ಬಾರಿ ಭೇಟಿ ಮಾಡಿದಾಗ ಯಾವ ರೀತಿ ಆದಿಚುಂಚನಗಿರಿಲಿ ಸಿಗ್ತಾ ಇರ್ತಕ್ಕಂಥ ಸೇವೆಗಳನ್ನು ಮನೆ ಮನೆಗೂ ಕೂಡ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂತ ನಿಮಗೆ ಹೇಳಿದ್ವಿ. ನೀವುಗಳು ಶ್ರದ್ಧೆಯಿಂದ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ, ಜನಮಾನಸಕ್ಕೆ ಇಲ್ಲಿಯ ಆರೋಗ್ಯ ಸೇವೆಗಳನ್ನು ತಲುಪಿಸ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಆಸ್ಪತ್ರೆಯು ಕೂಡ ಚೆನ್ನಾಗಿ ಬೆಳೀತಾ ಇದೆ. ಆಸ್ಪತ್ರೆ ಚೆನ್ನಾಗಿ ಬೆಳೆಯೋದು ಅಂದರೆ ಏನು? ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿದ ಮೇಲೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದರೆ ಸ್ಥಾಪನೆ ಮಾಡೋದ್ರಿಗೂ ಖುಷಿ. ನೋಡಿ, ಪೂಜ್ಯ ಗುರುಗಳು 40 ವರ್ಷಗಳ ಹಿಂದೆ ಪ್ರಾರಂಭಿಸಿದಂಥ ಈ ಒಂದು ತಪಸ್ಸು, ಅವತ್ತಿಗೆ ಇಲ್ಲಿ ಒಂದು ಸಣ್ಣ ಮನೆ ಇಲ್ಲ, ಒಂದು ಸಣ್ಣ ಹಳ್ಳಿಯೂ ಕೂಡ ದೂರ ಇರ್ತಕ್ಕಂತಹದ್ದು. ಆಮೇಲೆ ದೊಡ್ಡದು ಮಂಡ್ಯ ಬಂದರೆ 60 ಕಿಲೋಮೀಟ್ರು, ಹಾಸನ ಬಂದು 80 ಕಿಲೋಮೀಟ್ರು, ಬೆಂಗಳೂರು 100 ಕಿಲೋಮೀಟ್ರು, ಆನಂತರ ಇನ್ನೊಂದು ತುಮಕೂರು ಅದೊಂದು 80-85 ಕಿಲೋಮೀಟ್ರು. ಇಷ್ಟು ದೂರ ಇರ್ತಕ್ಕಂಥ ಈ ಒಂದು ಸಣ್ಣ ಹಳ್ಳಿಯಲ್ಲಿ, ಸಣ್ಣ ಹಳ್ಳಿನೂ ಕೂಡ ಇಲ್ಲ, ಯಾವುದೋ ಒಂದು ರೆವಿನ್ಯೂ ರೆಕಾರ್ಡ್ಗೋಸ್ಕರ ಒಂದು ಹಳ್ಳಿಯ ಹೆಸರಿದೆ ಹೊರತು ಇಲ್ಲಾಂದರೆ ಇರ್ತಕ್ಕಂಥ ಹಳ್ಳಿಯಲ್ಲೂ ಕೂಡ ಅಲ್ಲ. ಇಂತಹದ್ದೊಂದನ್ನು ಪ್ರಾರಂಭ ಮಾಡಿದಾಗ ನಮ್ಮ ಗುರುಗಳು ಅವತ್ತಿಗೆ ತುಂಬ ಜನ ಗೇಲಿ ಮಾಡಿದರು, ತುಂಬ ಜನ ಪ್ರೀತಿಯಿಂದ ಇದ್ದಂಥವ್ರು ಕೋಪ ಮಾಡಿಕೊಂಡ್ರು, ಯಾಕೆ ಕೈ ಸುಟ್ಟುಕೊಳ್ತೀರಿ ಅಂತ. ಅಂತಹ ಪೂಜ್ಯ ಗುರುಗಳು ಅಂದು ನೆಟ್ಟಂಥ ಆ ಒಂದು ಗಿಡ ಪೂಜ್ಯ ಗುರುಗಳ ಕಾಲದಲ್ಲಿ ಬೆಳೆದು ಇವತ್ತು ಇನ್ನೂ ಎತ್ತರಕ್ಕೆ ಹೋಗ್ತಾ ಇರ್ತಕ್ಕಂತಹದ್ದು. ನಾವು ಬಿಲ್ಡಿಂಗ್ ಕಟ್ಟಿ ಪೇಂಟ್ ಹೊಡೆಯೋರಿಗೆ ಭಾಳಷ್ಟು ಪ್ರೈಸ್ ಮಾಡ್ತೀವಿ, ಎಷ್ಟೊಂದು ಚಂದ ಪೇಂಟ್ ಮಾಡಿಬಿಟ್ನಪ್ಪ ಇವನು ಅಂತ. ಆದರೆ ಫೌಂಡೇಶನ್ ಹಾಕಿ ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಕೆಲಸವನ್ನು ಮಾಡಿ ಜನಗಳಿಗೆ ಉಪಯೋಗಕ್ಕೆ ತಲುಪಿಸಿದಂಥವ್ರನ್ನ ನಾವು ಮೂಲವಾಗಿ ನೆನೆಸ್ಕೊಳ್ಬೇಕಲ್ವ. ಇವತ್ತು ನಾವು ಎಲ್ಲರೂ ಮಾಡ್ತಾ ಇರ್ತಕ್ಕಂತಹದ್ದು ಸುಂದರವಾಗಿ ಕಾಣ್ತಕ್ಕಂಥ ಪೇಂಟ್ ಹೊಡೆಯೋ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಗುರುಗಳು ಮಾಡಿದ ಕೆಲಸ ಏನು? ಅದ್ಭುತವಾಗಿರ್ತಕ್ಕಂಥ ಬಿಲ್ಡಿಂಗನ್ನೇ ಕಟ್ಟಿ ಹೋಗಿದ್ದಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಸೇರಿ ಈ ಆಸ್ಪತ್ರೆಯನ್ನು ಚಂದ ಡೆವಲಪ್ ಮಾಡಿ ಜನಗಳಿಗೆ ತಲುಪೋ ಕೆಲಸ ಯಾಕೆ ಮಾಡಬೇಕು ಅಂದರೆ, ಸಾಮಾನ್ಯ ಜನಗಳಿಗೆ ಇದು ತಲುಪುತ್ತೆ. ಮಣಿಪಾಲ್ ಎಂತಹದೊಂದು, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ಹಾಸ್ಪಿಟಲ್ ನೇಮ್, ಅಲ್ಲಿಗೆ ಹೋಗಿ ಒಳಗಡೆ ಹೋಗಬೇಕಾದ ಸಂದರ್ಭದಲ್ಲಿ ಇಷ್ಟು ಕಟ್ಟಬೇಕು, ಒಳಗಡೆ ಹೋದ್ಮೇಲೆ ಇಷ್ಟು ಕಟ್ಟಬೇಕು, ದೇರ್ ಇಸ್ ನೋ ಸಚ್ ಗ್ಯಾರಂಟಿ. ಅಂತಹ ಸಂದರ್ಭದಲ್ಲಿ ಬಿಡಿಸ್ಕೊಂಡು ಇನ್ನು ಆಗೋದಿಲ್ಲ ಅಂತ ಮನೆ ಕರ್ಕೊಂಡು ಬರೋದಕ್ಕೂ ಮುಂಚೆ, ಮನೆ ಕರ್ಕೊಂಡೋಗಿ ಹಾಕೋದಕ್ಕೂ ಮುಂಚೆ ಹೆಂಗಿದ್ರು ಹಾಸ್ಪಿಟ್ಲ್ ಮಧ್ಯದಲ್ಲಿ ಸಿಗುತ್ತಲ್ಲ ಅಂತ ತಂದು ಇಲ್ಲಿ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ಗೆ ಸೇರಿಸಿದ್ರು. ಬಂದಾಗ ಪ್ರಜ್ಞೆ ಇಲ್ಲ, ಜಸ್ಟ್ ಒಂದು ವರ್ಷದ ಹಿಂದೆ ಬಂದಾಗ ಪ್ರಜ್ಞೆ ಇಲ್ಲ. ಆದರೆ 15ನೇ ದಿನಕ್ಕೆ ಯಾವ ವ್ಯಕ್ತಿ ಇಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ, ಯಾಕೆ 8-10 ಲಕ್ಷ ಕಳ್ಕೊಳ್ಬೇಕು ಅಂತ ಮನಸ್ಸನ್ನು ಮಾಡಿ ವಾಪಸ್ ಕರ್ಕೊಂಡು ಬಂದ್ರೆ ಸತ್ತರೆ ಮನೇಲಿ ಸಾಯಲಿ ಅಂತ. ಹೇಗಿದ್ರು ಹೋಗ್ಬೇಕಾದ್ರೆ ಮನೆಗೆ ಹೋಗ್ಬೇಕಾದ್ರೆ ಒಂದು ಆಸ್ಪತ್ರೆಯಿಂದ ತಂದು ಸೇರಿಸಿದ್ರು. 15ನೇ ದಿನಕ್ಕೆ ಅವನೇನೆ ಯಾವ ಸಂಬಂಧಿಕರ ಸಪೋರ್ಟು ಇಲ್ಲದೇನೆ ತನ್ನ ಬೆಡ್ಶೀಟ್ಗಳನ್ನ ತಾನೇ ಮಡಿಸ್ಕೊಂಡು ತನ್ನ ಬ್ಯಾಗ್ನೇ ತಾನೇ ತಗೊಂಡು ಮನೆಗೆ ನಡ್ಕೊಂಡು ಹೋದ. ಅವನು ಎಷ್ಟು ಖರ್ಚಾಯ್ತು ಅವನಿಗೆ? 80,000ದಿಂದ 90,000 ರೂಪಾಯಿ ಖರ್ಚಾಗಿರಬೇಕು. ಇದನ್ನು ಕೂಡ ಕಟ್ಟಲಿಕ್ಕಾಗದಿರ್ತಕ್ಕಂಥ ಎಷ್ಟೋ ಮಂದಿ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ, ಹಿಂದೆ ಕೊಡ್ತಿರ್ತಕ್ಕಂಥ ಒಂದು 3 ಜನ ಕೊಳ್ತಿದ್ದಾರೆ ಅಲ್ಲಿ. ಅವರುಗಳು ಪಾಪ ಇಲ್ಲಿ ಬಂದು ಎಷ್ಟೊಂದು ಚಂದ ರೀತಿಯಲ್ಲಿ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅಂತಂದರೆ, ಮೊನ್ನೆ 24ನಲ್ಲಿ ಹೇಳಿದೆ ನಾನು, 24ನೇ ಕಸಿ ಆಗೋ 23 ಮತ್ತು 24ನೇ ಕಸಿ ಆಗಬೇಕಾದ್ರೆ ನಾನು ನೋಡಿದೆ ಆ ಹುಡುಗಂದು 24 ವರ್ಷದ ಹುಡುಗಂದು ಕ್ರಿಯೇಟಿನಿನ್ ಲೆವೆಲ್ ಬಂದು 16 ಇದೆ. ಗೊತ್ತಾಗುತ್ತಾ? ಪರ್ಮಿಸಿಬಲ್ ಲಿಮಿಟ್ ಎಷ್ಟಿರಬೇಕು? 1.4 ಇರಬೇಕು, 1.4 ಇರಬೇಕು. ಅದರ ಜಾಗದಲ್ಲಿ 16 ಇದೆ. ಅಂಥ ಹುಡುಗನಿಗೆ ಪಾಪ ಅವರಪ್ಪ ಕೊಟ್ಟ. ಎಷ್ಟೊಂದು ಚೆನ್ನಾಗಿ ನಮ್ಮ ಡಾಕ್ಟರ್ಸ್ಗಳು ಇದನ್ನು ಮಾಡಿದ್ರು ಅಂತ. ಇರ್ತಕ್ಕಂಥದ್ದನ್ನೇ 3 ಮಿಲಿಮೀಟರ್, ಹೌದಾ, 3 to 4 ಮಿಲಿಮೀಟರ್ ಇದು ಆರ್ಟ್ರಿ ಇರ್ತಕ್ಕಂತಹದ್ದು.
ಅಂತಹದ್ದನ್ನು ಜೊತೆಯಲ್ಲಿ ನಿಂತ್ಕೊಂಡು ಮಾಡಬೇಕು ಅಂದರೆ ಎಷ್ಟು ಕಷ್ಟದ ಕೆಲಸ ಅದು. ಅಂತಹದ್ದನ್ನು ನಮ್ಮ ಡಾಕ್ಟರ್ಸ್ಗಳು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಎಷ್ಟು ವಿಶಾಲವಾಗಿದೆ, ನಮ್ಮ ಪೂಜ್ಯ ಗುರುಗಳು ಎಷ್ಟು ವಿಶಾಲವಾಗಿ ಆಸ್ಪತ್ರೆಯನ್ನು ಕಟ್ಟಿಸಿ ಹೋಗಿದ್ದಾರೆ ಅಂತಂದರೆ, ಬಹುಶಃ ಇಷ್ಟು ವಿಶಾಲವಾಗಿರ್ತಕ್ಕಂಥ ಒಳ್ಳೆಯ ಲೈಟಿಂಗ್ ಇರ್ತಕ್ಕಂಥ ಮತ್ತು ಎರೇಷನ್ ಇರ್ತಕ್ಕಂಥ ಇನ್ನೊಂದು ಹಾಸ್ಪಿಟಲ್ನ ಮತ್ತೆ ನಾವೇ ಕಟ್ಟಿಸಿದ್ರು ಕೂಡ ಅಷ್ಟೊಂದು ಚೆನ್ನಾಗಿ ಕಟ್ಟಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಂತಹದ್ದೆಲ್ಲವನ್ನು ಕೂಡ ನಮ್ಮ ಪೂಜ್ಯ ಗುರುಗಳು ಬಿಟ್ಟು ಹೋಗಿದ್ದಾರೆ. ಅಂತಹದರ ಸೇವೆಯನ್ನು ನೀವು ಎಲ್ಲರೂ ಕೂಡ ಸೇರಿ ಮಾಡಿದ್ದೇ ಆದರೆ ಅಂಥ ಮಹಾನ್ ಚೇತನಕ್ಕೆ ನಾವು ಕೊಡ್ತಕ್ಕಂಥ ಒಂದು ದೊಡ್ಡ ಕಾಣಿಕೆ, ಅದೇ ಒಂದು ದೊಡ್ಡ ಪೂಜೆ ಅಂತ ಭಾವಿಸ್ತೇವೆ. ಹಾಗಾಗಿ ನೀವೆಲ್ಲರೂ ಕೂಡ ಸೇರಿ ಸೇವೆಯನ್ನು ಮಾಡೋಣ ಅಂತ ಹೇಳಿ ಇವತ್ತಿನ ವಕತಾನ್ ಕಾರ್ಯಕ್ರಮಕ್ಕೆ ಭಾಗವಹಿಸಿಗಾಗಲೇ ಮನೆಗಳಿಗೆ ಬೇರೆ ಬೇರೆ ಕಡೆ ಹೋಗಿರ್ತಕ್ಕಂಥ ಎಲ್ಲ ಮಹನೀಯರುಗಳು ಕೂಡ ಧನ್ಯವಾದಗಳನ್ನ ಹೇಳೋದ್ರ ಜೊತೆಯಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಶರತ್ ವಾಕತಾನ್ಗೂ ಭಾಗವಹಿಸಿದ್ರು, ಈ ಕಾರ್ಯಕ್ರಮಕ್ಕೂ ಇದ್ದಾರೆ. ನಮ್ಮ ಬೋರ್ಲಿಂಗಯ್ಯನವರು ಅಷ್ಟೇ, ನಂದಿನಿಯವರು ಅಷ್ಟೇ, ಇಲ್ಲಿರ್ತಕ್ಕಂಥ ಎಲ್ಲ ಆಫೀಸರ್ಸ್, ನಮ್ಮ ದೇವರಾಜು ಅವರು, ಇವರೆಲ್ಲರೂ ಕೂಡ ಸೇರಿ ಇವತ್ತಿನ ಕಾರ್ಯಕ್ರಮನ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಶಾಖೆಯ ಎಲ್ಲ ಜಿಲ್ಲೆಯ ಸ್ವಾಮಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಧಿಕಾರಿಗಳು, ನಮ್ಮ ಪೊಲೀಸ್ ಅಧಿಕಾರಿಯವರು, ಬೇರೆ ಬೇರೆ ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಿ. ನಿಮ್ಮೆಲ್ಲರಿಗೂ ಕೂಡ ಭೈರವೇಶ್ವರ ಸ್ವಾಮಿ ಆಶೀರ್ವಾದ ಇರಲಿ. ಮತ್ತು ಬೆಳಗ್ಗಿನಿಂದ ಇಲ್ಲಿಯವರೆಗೂ ಕೂಡ ನಮ್ಮ ಮಾಧ್ಯಮ ವೃಂದದವರು ಇದು ಸರ್ವರ ಮನೆ, ಯಾಕೆಂದರೆ ಇಲ್ಲಿ ನಾವು ಸೇರಿರ್ತಕ್ಕಂಥದ್ದು 12,000 ಜನ ಆದ್ರೂ ಕೂಡ ಇವತ್ತು ಅವರು ಮಾಡಿದ ಪ್ರಯತ್ನದಿಂದ ಲಕ್ಷಾಂತರ ಕೋಟ್ಯಾಂತರ ಮಂದಿಗೆ ಈ ಉಪಯೋಗ ತಲುಪೋ ಹಾಗೆ ಅವರು ತಮ್ಮ ವಾಹಿನಿಗಳ ಮುಖಾಂತರ ಮಾಡಿದರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.